ಜಲಜ್ಯೇಷ್ಠನಿಭಾಕಾರಂ ಜಗದೀಶಪರಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಬಲಿವೆ ನಿಮಗೆಂಬ ಸುಲಭನೋ ಹರಿ ತನ್ನವರ ನರೆಗಳಿಗೆ ಬಿಟ್ಟಗಲನು. ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಹವರೊಳಗೆ. ಮತ್ತೊಂದು ಪದ್ಯದಿಂದ ದಾಸರಾಯರು ಭಗವಂತನ ಅಪಾರವಾದ ಕಾರುಣ್ಯವನ್ನು ಚಿಂತನೆ ತಂದುಕೊಡ್ತಾ ಇದ್ದಾರೆ. ಭಗವಂತ ಎಷ್ಟು ಸುಲಭವಾಗಿ ನಮಗೆ ಒಲಿಯಬಲ್ಲ ಅನ್ನುವ ಸಾಧನೆಯನ್ನು ಹೇಳ್ತಾ ಅವನ ಕಾರುಣ್ಯವನ್ನು ಚಿಂತನೆಗೆ ತಂದುಕೊಡ್ತಾರೆ. ಅವನನ್ನು ಒಲಿಸಲಿಕ್ಕೆ ನೀವೇನೂ ಕಷ್ಟಪಡಬೇಕಾಗಿಲ್ಲ. ನಿರಂತರ ಅವನ ಸ್ಮರಣೆ ಇದು ಮುಖ್ಯವಾಗಿರತಕ್ಕಂತಹ ಸಾಧನೆ. ಭಗವಂತನನ್ನು ಪ್ರೀತಿಪಡಿಸಬೇಕಾದರೆ ನಿರಂತರ ಅವನ ಸ್ಮರಣೆ. ಆಚಾರ್ಯರು ತಮ್ಮ ಶಾಸ್ತ್ರದಲ್ಲಿ ಸಂದೇಶ ಕೊಡುವಾಗ ಈ ಸಾಧನೆಯನ್ನು ಮುಖ್ಯವಾಗಿ ಹೇಳ್ತಾರೆ. ಈ ಸಾಧನೆಯನ್ನು ಹೇಳುವಾಗ ಆಚಾರ್ಯರಂತಾರೆ, ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ್ ಸರ್ವೇ ವಿಧಿ ನಿಷೇಧಾ ಸ್ಯು ಏತಯೋರೇವ ಕಿಂಕರಾಹ ಅಂತ. ಭಗವಂತನನ್ನು ನಿತ್ಯದಲ್ಲಿ ಸ್ಮರಿಸು. ಸ್ಮರ್ತವ್ಯ ಸತತಂ ವಿಷ್ಣು, ಯಾವಾಗಲೂ ಸತತ ಅವನ ಸ್ಮರಣೆ ನಿನಗಿರಬೇಕು. ವಿಸ್ಮರ್ತವ್ಯೋ ನ ಜಾತುಚಿತ್, ಯಾವ ಕಾಲಕ್ಕೂ ಭಗವಂತನನ್ನು ಮರೆತು ಜೀವನ ಮಾಡಬೇಡ. ನಿನ್ನ ಜೀವನದ ಮುಖ್ಯ ಸಾಧನೆ ಭಗವಂತನ ಸ್ಮೃತಿ, ಅವನ ಎಚ್ಚರ ಇಟ್ಟುಕೊಂಡು ಜೀವನ ಮಾಡು. ಅದು ನಿನ್ನ ಜೀವನದ ಮುಖ್ಯವಾಗಿರತಕ್ಕಂತಹ ಸಾಧನೆ ಆಗ್ತದೆ. ಉಳಿದ ಸಾಧನೆಗಳಲ್ಲವೇ? ಹಾಗಾದರೆ ಅವನ ಸ್ಮೃತಿ ಮಾತ್ರವೇ ಅಂದರೆ ಆಚಾರ್ಯರಂತಾರೆ, ಉಳಿದ ಸಾಧನೆಗಳಾಗುತ್ತವೆ ಯಾವಾಗ ಅಂದರೆ ಆ ಸಾಧನೆಗಳಿಂದ ಭಗವಂತನ ಸ್ಮೃತಿ ಹೆಚ್ಚಾಗುತ್ತಾ ಹೋಗಬೇಕು. ಸಾಧನಕ್ಕೆ ಸಿದ್ಧಿ ಎಲ್ಲಿ ಅಂದರೆ ಭಗವಂತನ ಸ್ಮೃತಿಯಲ್ಲಿ. ನಾವು ಬೇಕಾದಷ್ಟು ಸಾಧನೆಗಳನ್ನು ಮಾಡಿ ಭಗವಂತನ ಎಚ್ಚರವೇ ಹುಟ್ಟಲಿಲ್ಲ ಅಂದರೆ ಅದು ಸಾಧನೆ ಅಲ್ಲ. ಮಾಡಿದ ಸಾಧನೆಗೆ ಸಿದ್ಧಿ ಭಗವಂತನ ಸ್ಮೃತಿ ನಮಗೆ ಹೆಚ್ಚಾಗುತ್ತಾ ಹೋಗಬೇಕು. ಯಾವ ಸಾಧನೆ ಭಗವಂತನ ಸ್ಮೃತಿಗೆ ಕಾರಣವಾಯಿತೋ ಅದು ಸಾಧನೆ. ಯಾವ ಸಾಧನೆ ಭಗವಂತನ ಎಚ್ಚರವನ್ನೇ ನಿನ್ನಲ್ಲಿ ಹುಟ್ಟಿಸಲಿಲ್ಲ, ಅದು ಎಷ್ಟೇ ಕಠಿಣವಾದ ಸಾಧನೆ ಆದರೂ ಕೂಡ ಅದಕ್ಕೆ ಭಗವಂತ ಪ್ರೀತನಾಗೋದಿಲ್ಲ. ಭಗವಂತನ ಎಚ್ಚರಕ್ಕೆ ಕಾರಣವಾಗುವ ಸಾಧನೆ ಅದು ಸಾಧನೆ ಅನ್ನುವಂತೆ ಶ್ರೀಮದ್ ಆಚಾರ್ಯರು ನಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಆ ಮಾತನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಹರಿಕಥಾಮೃತ ಸಾರದಲ್ಲಿ ವ್ಯಾಖ್ಯಾನ ಮಾಡುತ್ತಾ ದಾಸರಂತಾರೆ, ಅವನ ಸ್ಮೃತಿ, ಅವನ ಎಚ್ಚರ ಅದು ಆಗಲೇ ಮಾಡಬೇಕು, ಆ ಸ್ಮರಣೆ ಈಗಲೇ ಮಾಡಬೇಕು ಇಲ್ಲ. ಆ ಸ್ಮೃತಿಯನ್ನು ನೀನು ಯಾವಾಗಲೂ ಮಾಡು. ಮಲಗು, ನೀನು ಆ ಸ್ಮೃತಿಯನ್ನು ಮಾಡಿದರೂ ಭಗವಂತ ತಾನು ಅದನ್ನು ಕೇಳಿ ಸಂತೋಷ ಪಡ್ತಾನೆ. ಆ ಸ್ಮೃತಿ ಕುಳಿತಾಗ ಇರಬಹುದು, ನಿಂತಾಗ ಇರಬಹುದು, ಮಲಗಿದಾಗ ಇರಬಹುದು, ಯಾವಾಗಲೂ ಅವನ ಸ್ಮೃತಿ, ಅವನ ನಾಮಸ್ಮರಣೆ ನಿನ್ನ ಬಾಯಲ್ಲಿ ಮನಸ್ಸಿನಲ್ಲಿ ಇರಲಿ ಅಂತಾರೆ ದಾಸರು. ಆದ್ದರಿಂದ ಅವರಂತಾರೆ, ಮಲಗಿ ಪರಮಾದರದಿ ಪಾಡಲು. ನೀನು ಬೆಳಗಿನಿಂದ ಸಂಜೆಯವರೆಗಿನ ಅನೇಕ ಕೆಲಸಗಳಲ್ಲಿ ಭಗವಂತನನ್ನು ಸ್ಮರಿಸದೆ ನಾನು ಮಾಡಿದೆ ಅಂತ ನಾನು ಅನ್ನುವ ಎಚ್ಚರ ಇಟ್ಟುಕೊಂಡು ಭಗವಂತನನ್ನು ಮರೆತು ಅನೇಕ ವಿಧವಾದ ಕೆಲಸಗಳನ್ನು ಬೆಳಗಿನಿಂದ ಸಂಜೆಯವರೆಗೆ ಮಾಡುತ್ತಾ ಇರ್ತೀವಿ. ಪುರುಸೊತ್ತಿಲ್ಲ. ಆದ್ದರಿಂದ ಮಲಗುವಾಗ ಮಲಗಿ ಎಲ್ಲ ಕೆಲಸ ಮಾಡಿ ನಿನಗೆ ಶ್ರಮವಾಗಿ ಮಲಕ್ಕೊಳ್ತೀರಿ. ಆ ಮಲಗಿದಾಗ ಭಗವಂತನ ಎಚ್ಚರ ಹುಟ್ಟಿದರೆ ಆಗಲೇ ಅವನನ್ನು ಸ್ಮರಿಸಿ ಅವನಿಗೆ ನಿನ್ನನ್ನು ಒಪ್ಪಿಸಿಕೋ.
ಸರ್ವೋತ್ತಮನಾದ ಭಗವಂತನ ನಿಯಂತ್ರಣದಲ್ಲಿ ಇದೆಲ್ಲ ಬೆಳಗಿನಿಂದ ಸಂಜೆಯವರೆಗಿನ ಕಾರ್ಯಗಳು ನಡೆಯಿತು ಅಂತ ಭಾವಿಸಿ ನೀನು ಮಲಗಿಕೊಂಡೇ ಅವನನ್ನು ಸ್ವಾಮಿ ನಿನ್ನ ಸರ್ವಕರ್ತೃತ್ವವನ್ನು ಮರೆತು ನಾನು ಮಾಡಿದೆ ಅಂತ ನನ್ನಲ್ಲಿ ಸ್ವತಂತ್ರ ಕರ್ತೃತ್ವ ಇಲ್ಲ, ಅಸ್ವತಂತ್ರ ನಾನು. ಆದರೂ ನಾನು ಮಾಡಿದೆ ಅಂತ ನಾನು ದಿಕ್ಕೆಟ್ಟು ನಿನ್ನ ಸ್ಮರಿಸದೆ ನಾನು ಅನ್ನುವುದನ್ನು ಮಾತ್ರ ಇಟ್ಟುಕೊಂಡು ನಿನ್ನನ್ನು ಮರೆತು ವ್ಯಾಪಾರಗಳನ್ನು ಮಾಡಿದೆ, ನಿನ್ನ ಮರೆತದ್ದು ಅಪರಾಧವಾಯಿತು ಅನ್ನುವ ಸ್ಮರಣೆ ನೀನು ಮಲಗಿ ಮಾಡಿದರೂ ಸಾಕು. ಭಗವಂತ ತಾನು ಕುಳಿತುಕೊಂಡು ಕೇಳುತ್ತಾನಿದ್ದನು. ಮಲಗಿ ಪರಮಾದರದಿ ಹೀಗೆ ಭಗವಂತನನ್ನು ಸ್ಮರಿಸಿ ಪರಮ ಭಕ್ತಿಯಿಂದ ಮನಸ್ಸು ಭಗವಂತನಲ್ಲಿಟ್ಟು ಭಗವಂತನನ್ನು ಈ ರೀತಿಯಾಗಿ ಸ್ಮೃತಿ ಮಾಡಿ ಅವನನ್ನು ಸಂಕೀರ್ತನೆ ಮಾಡಿದರೆ ಮಲಗಿ ಮಾಡಿದ ಆ ಸಂಕೀರ್ತನೆಯನ್ನು ಭಗವಂತ ನಿನ್ನ ಸಮೀಪದಲ್ಲೇ ಕೂತುಕೊಂಡು ಕೇಳ್ತಾನೆ. ಇಷ್ಟು ಪರಮ ಕರುಣಾಳು ಭಗವಂತ. ಅವನು ಶೇಷಶಾಯಿ, ಮುಕ್ತಸ್ಥಾನದಲ್ಲಿ ಕ್ಷೀರಸಾಗರದಲ್ಲಿ ಶೇಷದೇವರ ಮೇಲೆ ಮಲಗಿರವ. ನಿನ್ನ ಹಾಸಿಗೆಯಲ್ಲಿ ಬಂದು ಕೂತ್ಕೋತಾನೆ. ನೀನು ನಿನ್ನ ಹಾಸಿಗೆಯಲ್ಲಿ ಮಲಗಿ ನೀನು ಸ್ತೋತ್ರ ಮಾಡುತ್ತಾ ಇದ್ದರೆ ನಿನ್ನ ಮಗಲಲ್ಲೇ ಇದ್ದಾನೆ. ನೀನು ಹೇಳಿದ ಆ ಮಾತುಗಳನ್ನು ಭಕ್ತಿಯಿಂದ ಆದರದಿಂದ ಹೇಳಿದ ಆ ಮಾತುಗಳನ್ನು ಸ್ತೋತ್ರಗಳನ್ನು ಕೇಳ್ತಾ ನಿನ್ನ ಮಗಲಲ್ಲೇ ಕುಳಿತಿದ್ದಾನೆ ಭಗವಂತ ಅಂತಾರೆ ದಾಸರು. ಶೇಷಶಯನ ಮುಕ್ತ ನಿಯಾಮಕ ಲಕ್ಷ್ಮ್ಯಾದಿ ದೇವತೆಗಳಿಂದ ವಂದಿತನಾದ ಭಗವಂತ, ನೀನು ನಿನ್ನ ಹಾಸಿಗೆಯ ಮೇಲೆ ಮಲಗಿ ಅವನನ್ನು ಸ್ಮರಣೆ ಮಾಡ್ತಾ ಇದ್ದರೆ ನಿನ್ನ ಪಕ್ಕದಲ್ಲೇ ನಿನ್ನ ಹಾಸಿಗೆಯಲ್ಲಿ ಬಂದು ಕೂತುಕೊಂಡು ನಿನ್ನ ಸ್ತೋತ್ರವನ್ನು ಕೇಳ್ತಾನೆ. ಏನವನ ಕಾರುಣ್ಯ ಹೇಳು ಅನ್ನುವಂತೆ ಅವನ ಕಾರುಣ್ಯವನ್ನು ನಮಗೆ ತಿಳಿಸಿಕೊಡ್ತಾರೆ. ಆದ್ದರಿಂದ ನೀನು ಅವನನ್ನು ಸ್ತೋತ್ರ ಮಾಡಬೇಕು, ಅವನ ಗುಣಗಾನ ಮಾಡಬೇಕು, ಅವನ ಸ್ಮೃತಿ ನಿನಗೆ ಬರಬೇಕು. ಆಗ ಭಗವಂತ ನಿನ್ನ ಮೇಲೆ ಕರುಣೆ ತೋರಿಸ್ತಾನೆ. ಮಲಗಿ ಮಾಡಿದರೂ ಭಗವಂತ ಕರುಣೆ ತೋರಿಸ್ತಾನೆ ಅನ್ನುವಂತೆ ಈ ಮಾತುಗಳೆಲ್ಲ ದಾಸರಾಯರು ಎಲ್ಲಿಂದ ಹೇಳುತ್ತಾರೆ ಅಂದರೆ, ಮೊದಲೇ ನಾವು ನೋಡಿದ್ದೆವು. ಹರಿಕಥಾಮೃತ ಸಾರ ಅಂದರೆ ವೇದ, ಉಪನಿಷತ್ತು, ಮಹಾಭಾರತ, ಭಾಗವತಾದಿ ಸಚ್ಚಾಸ್ತ್ರಗಳ ಸಾರರೂಪವಾದದ್ದು ಅಂತ ಅಲ್ವಾ. ಹಾಗಾಗಿ ಅಲ್ಲಲ್ಲಿ ಆ ಸಂಬಂಧಗಳನ್ನು ಇಟ್ಟುಕೊಂಡು ಆ ಪದ್ಯಗಳನ್ನು ನಾವು ನೋಡ್ತಾ ಹೋದರೆ ನಮಗೆ ಅದು ಹೇಗೆ ಸಾರಭೂತವಾಗಿ ಇಲ್ಲಿ ಹಿಡಿದಿಟ್ಟಿದ್ದಾರೆ ದಾಸರು ಅನ್ನುವುದು ನಮಗೆ ಗೊತ್ತಾಗ್ತದೆ. ಬೃಹನ್ನಾರದೀಯ ಪುರಾಣ ಅಂತ 18 ಪುರಾಣಗಳಲ್ಲಿ ಒಂದು ಪುರಾಣ. ಆ ಬೃಹನ್ನಾರದೀಯ ಪುರಾಣದಲ್ಲಿ ಭಗವಂತ ಈ ಮಾತನ್ನು ತಾನೇ ಹೇಳಿದ್ದ. ಆ ಮಾತನ್ನು ಯಥಾವತ್ತಾಗಿ ದಾಸರಾಯರು ಈ ಪದ್ಯದಲ್ಲಿ ಅನುಮಾನ ಮಾಡಿದ್ದಾರೆ. ಆ ಪುರಾಣದಲ್ಲಿ ಹೇಳ್ತಾರೆ, ಯಸ್ವಪಿತಾತು ಶಯನೆ ಹರಿಂ ಚಿಂತಯತೆ ವರಹ ಸಹರ್ಹಿ ಕೀರ್ತನಂ ತಸ್ಯ ಸಂತಿಷ್ಠನ್ ಶೃಣುತೆ ಮುದಾ. ಶಯನೆ ಹರಿಂ ಚಿಂತಯತೆ, ಮಲಗಿದಾಗ ಯಾರು ಭಗವಂತನನ್ನು ಚಿಂತನೆ ಮಾಡುತ್ತಾರೋ, ಸ್ವಪಿತಾತು ಮಲಗಿಕೊಂಡೇ ಯಾರು ಅವನನ್ನು ಚಿಂತನೆ ಮಾಡ್ತಾರೋ, ಸಹರಿಹಿ ಕೀರ್ತನಂ ತಸ್ಯ ಅವನ ಕೀರ್ತನೆಯನ್ನು ಸಂತಿಷ್ಠನ್ ಸಮೀಪದಲ್ಲಿಯೇ ನಿಂತು ಸಂತೋಷದಿಂದ ಕೇಳ್ತಾನೆ ಭಗವಂತ. ಯಸ್ತಿಷ್ಠನ್ ಕೀರ್ತಯೇ ದೇವಂ, ನಿಂತು ಭಗವಂತನನ್ನು ಸಂಕೀರ್ತನೆ ಮಾಡಿದರೆ ಭಕ್ತ್ಯಾಯುಕ್ತೋ ನರೋತ್ತಮ, ಭಕ್ತಿಯಿಂದ ಮಾಡಬೇಕು ಮಾತ್ರ, ಭಕ್ತಿ ಇಲ್ಲ ಅಂದರೆ ಇಲ್ಲ. ಭಕ್ತಿಯಿಂದ ಭಗವಂತನ ನಿಂತು ನೀನು ಸ್ತೋತ್ರ ಮಾಡಿದರೆ ಭಗವಂತ ಸ್ವಯಂ ಉತ್ಥಾಯ ದೇವೇಶ, ತಾನು ಕುಳಿತಿದ್ರೆ ತಾನು ಎದ್ದು ನಿಂತು ಬಿಡ್ತಾನಂತೆ. ನನ್ನ ಭಕ್ತ ನನ್ನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ, ಅವನಿಗೆ ಅನುಗ್ರಹ ಮಾಡಬೇಕು ಅಂತ ಎದ್ದು ಬರ್ತಾನಂತೆ. ಎದ್ದು ಬಂದು ನಿನಗೆ ಅನುಗ್ರಹ ಕಾತರನಾಗಿ ನಿಲ್ಲುತ್ತಾನಂತೆ. ಕೀರ್ತಯೇತ್ ವಿವಿಧೈ ಗೀತೈ ಮಹಾಭಕ್ತಿ ಸಮನ್ವಿತಃ ಸಹರಿಹಿ ಶೃಣುತೆ ಸ್ತೋತ್ರಂ ನೃತ್ಯಮಾನೋಪಿ ಹರ್ಷಿತಃ. ನೀನು ನಿಂತು ಸ್ತೋತ್ರ ಮಾಡಿದರೆ ಭಗವಂತ ನೃತ್ಯತೆ ಕುಣಿತಾನಂತೆ. ನನ್ನ ಭಕ್ತ ಎಷ್ಟು ಭಕ್ತಿಯಿಂದ ನನ್ನನ್ನು ಕೊಂಡಾಡಿ ತನ್ನ ಉದ್ಧಾರದ ದಾರಿಯನ್ನು ಕಂಡುಕೊಳ್ತಾ ಇದ್ದಾನೆ ಅಂತ ನೀನು ಉದ್ಧಾರ ಆಗುವುದನ್ನು ಕಂಡು ನಿನ್ನ ಮೇಲೆ ವಿಶೇಷವಾಗಿರತಕ್ಕಂತಹ ಪ್ರೀತಿ ಕಾತರನಾಗಿ ಅನುಗ್ರಹಿಸಬೇಕು ಅಂತ ಭಗವಂತ ನರ್ತನೆ ಮಾಡತಕ್ಕಂಥವನಾಗುತ್ತಾನೆ. ನೃತ್ಯಮಾನಸ್ಸನ್ ಸವಿಲಜ್ಜೋ ಗೀಯತೆ ಯದಿ
ವಿಲಜ್ಜನಾಗಿ ನರ್ತನವನ್ನು ನೀನೇ ಮಾಡ್ತಾ ಅವನನ್ನು ಸ್ತೋತ್ರ ಮಾಡಿದರೆ ಪರಮಪ್ರೀತಃ ಪ್ರತ್ಯಕ್ಷೋ ಭವತಿ ಧ್ರುವಂ, ಪರಮಪ್ರೀತನಾಗಿ ನಿನಗೆ ದೃಷ್ಟಿಗೋಚರನಾಗ್ತಾನೆ. ನೀನು ಹಾಸಿಗೆಯಲ್ಲಿ ಮಲಗಿ ಸ್ತೋತ್ರ ಮಾಡೋದಾಗ ನಿನಗೆ ಕಂಡಿಲ್ಲ, ನೀನು ಕುಳಿತಾಗ ಅವನು ನಿಂತ ನಿನಗೆ ಕಾಣಲಿಲ್ಲ, ನೀನು ನಿಂತಾಗ ಅವನು ಕುಣಿದ ನಿನಗೆ ಕಾಣಲಿಲ್ಲ, ನೀನು ವಿಲಜ್ಜನಾಗಿ ಕುಣಿದು ಭಗವಂತ ನಿನಗೆ ಗೋಚರನಾಗ್ತಾನೆ, ದೃಷ್ಟಿಗೋಚರನಾಗಿ ನಿನ್ನನ್ನು ಸಂತೋಷಪಡಿಸುತ್ತಾನೆ ಅನ್ನುವಂತೆ ಬೃಹನ್ನಾರದೀಯ ಪುರಾಣದ ವಾಕ್ಯವನ್ನೇ ಯಥಾವತ್ತಾಗಿ ಕನ್ನಡದಲ್ಲಿ ಅದನ್ನು ಅನುವಾದಿಸಿ ಪದ್ಯರಚನೆ ಮಾಡಿದ್ದಾರೆ ಜಗನ್ನಾಥದಾಸರಾಯರು. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವ, ನಿಮಗೆ ನಾನು ಒಲಿಯುತ್ತೇನೆ ಅಂತ ಭಗವಂತನ ಮಾತಿದು ಬೃಹನ್ನಾರದೀಯ ಪುರಾಣದಲ್ಲಿ. ಒಲಿವೆನಾ ನಿಮಗೆ ಎಂಬ, ಇದು ಯಾರ ಮಾತು? ನನ್ನ ಮಾತಲ್ಲ, ಭಗವಂತ ಹೇಳಿದ ಮಾತು. ಬೃಹನ್ನಾರದೀಯ ಪುರಾಣದಲ್ಲಿ ಭಗವಂತನೇ ಹೇಳಿದ ಮಾತಿದು ಅನ್ನುವಂತೆ ಅದನ್ನು ಸಂಗ್ರಹಿಸಿ ಕೊಡ್ತಾರೆ. ಸುಲಭನೋ ಹರಿ, ಹೀಗೆ ಮಲಗಿದಾಗ, ಕೂತಾಗ, ನಿಂತಾಗ, ತಿರುಗಾಡುವಾಗ ಭಕ್ತಿಯಿಂದ ಸ್ಮರಣೆ ಮಾಡಲಿಕ್ಕೆ ಭಗವಂತ ಬಲಿದು ನಿನಗೆ ದರ್ಶನವನ್ನು ಕೊಡ್ತಾನೆ. ಅಪರೋಕ್ಷದಲ್ಲಿ ಭಗವಂತನನ್ನು ನೀನು ಕಾಣ್ತಿ. ಇಷ್ಟು ದೊಡ್ಡ ಸಿದ್ಧಿ ನಿನಗೆ ಸ್ಮರಣೆಯಿಂದ ಆಗ್ತದಾದರೆ ಇದಕ್ಕಿಂತ ಸುಲಭ ಸಾಧನೆ ನಿನಗೆ ಇನ್ನೊಂದೇನು ಬೇಕು ಭಗವಂತನನ್ನು ಬಲಿಸಲಿಕ್ಕೆ? ಅದರಿಂದ ಭಗವಂತ ಕಠಿಣ ಅಲ್ಲ, ಸ್ಮರಣೆಗೆ ಬಹುಬೇಗ ನಮಗೆ ದರ್ಶನ ಕೊಡತಕ್ಕಂತಹ ಪರಮ ಕರುಣಾಳು ಅಂತ ಹೇಳ್ತಾ, ಸುಲಭನೋ ಹರಿ, ಇಂತಹ ಭಗವಂತ ಅತ್ಯಂತ ಸುಲಭವಾಗಿ ನಾವು ಒಲಿಸಿಕೊಳ್ಳಬಹುದು. ಒಲಿಸಿಕೊಂಡು ತನ್ನವರನ್ನು ಅರೆಗಳಿಗೆ ಬಿಟ್ಟಗಲನು, ಯಾವ ಕಾಲಕ್ಕೂ ತಾನು ಒಲಿದ ಭಕ್ತರನ್ನು ಬಿಟ್ಟುಕೊಡದೆ ಸದಾ ಸರ್ವ ಕಾಲದಲ್ಲಿ ಅವರ ಜೊತೆಯಲ್ಲೇ ಇದ್ದು ಅವರನ್ನು ರಕ್ಷಣೆ ಮಾಡುತ್ತಾನೆ. ಅದರಿಂದ ಕೃಷ್ಣ ಅರ್ಜುನನಿಗೆ ಹೇಳುವಾಗ ಒಂದು ಮಾತು ಹೇಳ್ತಾನೆ, ಈ ರೀತಿಯಾಗಿ ನನ್ನನ್ನು ಯಾರು ನಿರಂತರ ಸ್ಮರಣೆ ಮಾಡ್ತಾರೋ ತಸ್ಯಾಹಂ ಸುಲಭ ಪಾರ್ಥ, ಅಂಥವರಿಗೆ ನಾನು ಅತ್ಯಂತ ಸುಲಭ ಅನ್ನುವಂತೆ ಗೀತೆಯಲ್ಲಿ ತಾನು ಹೇಳಿಕೊಂಡ ಮಾತನ್ನೇ ಇಲ್ಲಿ ತೆಗೆದಿಡ್ತಾರೆ ದಾಸರಾಯರು. ತನ್ನವರನು ಅರೆಗಳಿಗೆ ಬಿಟ್ಟಗಲನು, ಇಂತಹ ರಮಾಧವನ ಒಲಿಸಲು ಅರಿಯದೆ, ಇಂತಹ ರಮಾಧವ ಲಕ್ಷ್ಮೀಪತಿಯನ್ನು ಸುಲಭವಾಗಿ ಈ ರೀತಿಯಾಗಿ ಸ್ಮೃತಿ ಮಾಡಿ ಭಕ್ತಿಯಿಂದ ಅವನನ್ನು ಸ್ತೋತ್ರ ಮಾಡಿ ಒಲಿಸಿಕೊಳ್ಳಲಿಕ್ಕೆ ಅರಿಯದೆ ಪಾಮರರು ಭವದೊಳಗೆ ಬಳಲುವರು, ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ. ಕಷ್ಟ ಭಗವಂತ ಅಂತ ಭಾವಿಸಿ ಬಿಡ್ತಾರೆ. ಅವನನ್ನು ಒಲಿಸೋದೊಂದು ದೊಡ್ಡ ಸಾಧನೆ, ತಪಸ್ಸು ಅಂತ ಕೊಡ್ತಾರೆ. ಇಲ್ಲ, ಇದೇ ತಪಸ್ಸು. ನಿರಂತರ ಅವನ ಸ್ಮರಣೆ, ನಿರಂತರ ಅವನ ನಾಮೋಚ್ಚಾರಣೆ, ನಿರಂತರ ಅವನ ಸ್ತೋತ್ರ ಶರಣಾಗತಿ ಪೂರ್ವಕವಾಗಿ ಇದ್ದಾಗ ಭಗವಂತ ಸುಲಭವಾಗಿ ನಮಗೆ ಬಲಿದು ಅನುಗ್ರಹಿಸ್ತಾನೆ. ಇಂತಹ ಪರಮ ಕರುಣಾಶಾಲಿ ಭಗವಂತ ಅನ್ನುವ ಅವನ ಪರಮ ಕಾರುಣ್ಯವನ್ನು ಈ ಪದ್ಯದಲ್ಲಿ ದಾಸರಾಯರು ನಮಗೆ ಚಿಂತನೆಗೆ ಕೊಡುತ್ತಾ ಇದ್ದಾರೆ. ಇದರ ಇನ್ನೊಂದು ಮುಖದ ಚಿಂತನೆ ನಾಳಿನ ಪ್ರವಚನದಲ್ಲಿ ಮತ್ತೆ ಮುಂದುವರಿಸೋಣ. ಮಧ್ವೇಶಾರ್ಪಣಮಸ್ತು.